ನನ್ನ ಮತಕ್ಷೇತ್ರದಲ್ಲಿ 3 ಸಿಟಿಗಳಿದಾವೆ ಮಾನ್ಯ ಅಧ್ಯಕ್ಷರೇ. ಒಂದು ರಬಕವಿ ನಗರಸಭೆ, ತೇರದಾಳ ಪುರಸಭೆ, ಮಾಲಿಂಗಪುರ ಪುರಸಭೆ. ಒಂದು 60% ಓಟು ಅಲ್ಲೇ ಇದಾವೆ. ಮತ್ತು ಸುತ್ತಲೂ ಗ್ರಾಮೀಣ ಪ್ರದೇಶಗಳದಾವೆ, ದೊಡ್ಡ ದೊಡ್ಡ ಹಳ್ಳಿಗಳದಾವೆ. ಅಲ್ಲಿ ಬೇರೆ ಬೇರೆ ತಾಲೂಕಿಗೆ ನಾವು ನೋಡಿದ್ರೆ ನಮ್ಮಲ್ಲಿ ಹಾಸ್ಟೆಲ್ಗಳ ಸಂಖ್ಯೆ ಭಾಳ ಕೊರತೆ ಇದೆ. ಈಗ ಅವ್ರು ಹೇಳುವ ಪ್ರಕಾರ ಮ್ಯಾಟ್ರಿಕ್ ಪೂರ್ವದೊಳಗೆ 82 ಹುಡುಗರು ಉಳಿದಾವ, ಮ್ಯಾಟ್ರಿಕ್ ನಂತರದೊಳಗೆ 1276 ಮಕ್ಕಳು ಉಳಿದೋಗ್ಯಾವ. ಅದರಿಂದ ನಮಗೆ ಇನ್ನೂ 5 ಹಾಸ್ಟೆಲ್ಗಳನ್ನು ಮ್ಯಾಟ್ರಿಕ್ ನಂತರದ ಹಾಸ್ಟೆಲ್ಗಳನ್ನು ಮಂಜೂರು ಮಾಡಲಿಕ್ಕೆ ಕೇಳಿದ್ದೀನಿ ನಾನು. ಮಾಲಿಂಗಪುರದಾಗ 1, ತೇರದಾಳದೊಳಗೆ 2, ರಬಕವಿನಟ್ಟೊಳಗೆ 2. ಮೆಟ್ರಿಕ್ ನಂತರದ, ಯಾಕಂದ್ರೆ ಶಿಕ್ಷಣ ಸಂಸ್ಥೆ ದೊಡ್ಡ ದೊಡ್ಡ ಸಂಸ್ಥೆಗಳದಾವಲ್ಲಿ, ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾರ, ಅವ್ರಿಗೇನೋ ಇರ್ಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಆದ್ರಿಂದ ದಯಮಾಡಿ ಅದನ್ನ ಕೊಡ್ರಿ. ಅವ್ರೇನು ಉತ್ತರದಾಗ ಏನ್ ಹೇಳ್ತಾರಂದ್ರ ಆರ್ಥಿಕ ಇಲಾಖೆಯಿಂದ ತಿರಸ್ಕಾರಗೊಂಡಿರ್ತದೆ ಅಂತ ಹೇಳ್ತಾರೆ. ಇದರ ಅರ್ಥ ಏನ್ ತಿಳ್ಕೊಬೇಕು ನಾವು? ನಮಗೆ ಬೇಕಾಗ್ಯದ ಆರ್ಥಿಕ ಇಲಾಖೆಯಿಂದ ತಿರಸ್ಕೃತಗೊಂಡಿದೆ ಮತ್ತು ಸ್ವೀಕೃತವಾಗಿರುವುದಿಲ್ಲ. ಮಾಲಿಂಗಪುರದ ಹಾಸ್ಟೆಲ್ ಕೇಳಿದ್ರೆ ಸ್ವೀಕೃತ ಆಗಿರುವುದಿಲ್ಲ ಅಂತ ಉತ್ತರ ಕೊಡ್ತಾರ. ಇದರಿಂದ ಯಾವಾಗ ಸ್ವೀಕೃತ ಆಕತಿ, ಯಾವಾಗ ಆರ್ಥಿಕ ಇಲಾಖೆ ನಮಗ ಅದನ್ನ ಸ್ವೀಕಾರ ಮಾಡ್ತದೆ ಅನ್ನುವಂಥದ್ದನ್ನೇ ಹೇಳ್ಬೇಕಲ್ಲ. ಅಲ್ಲಿ ಮಕ್ಕಳ ಗತಿ ಏನ್ರಿ? ಬಡವರಲ್ಲಿ, SC ST, ನೇಕಾರರು, ಹಿಂದುಳಿದ ವರ್ಗದ ದೊಡ್ಡ ಪ್ರಮಾಣದಲ್ಲಿ ಇದೆ ಮಾನ್ಯ ಅಧ್ಯಕ್ಷರೇ.